ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಿತೃಪಕ್ಷ ಎಂದರೇನು, ಏಕೆ ಮಾಡಬೇಕು? ಪಿತೃಗಳ ಋಣದಿಂದ ಮುಕ್ತಿ ನೀಡುವ ವಿಧಾನ. ಮನುಷ್ಯರ ಬದುಕಿಗೆ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಲು ಅವರ ಋಣವನ್ನು ತೀರಿಸುವುದು ಇದು ಒಂದಾದರೆ, ಮಕ್ಕಳಿಲ್ಲದೆ ಮುಂದಿನ ಗತಿಯನ್ನು ಕಷ್ಟವಾಗಲೂಬಹುದು ಅಂಥವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸದ್ಗತಿಯನ್ನು ಕೊಡುವ, ಅವರ ಕಷ್ಟವನ್ನು ನಿವಾರಿಸುವ, ಅವರಿಗೆ ಉಪಕರಿಸುವ ಮಾರ್ಗವೇ ಆಗಿದೆ. ವರ್ಷದಲ್ಲಿ ದೇವತೆಗಳ ಆರಾಧನೆ ಹೆಚ್ಚಿರುತ್ತದೆ. ಇದರ ನಡುವೆ ಪಿತೃಗಳ ಆರಾಧನೆಯೂ ಇರಲಿದೆ. ಇದನ್ನು ಪೂರ್ವಜರು ಈ ನಿಯಮವನ್ನು ಹಾಕಿಕೊಟ್ಟಿದ್ದಾರೆ. 3 ಋಣಗಳು. ಮನುಷ್ಯನು ಜನಿಸಿದ ಕೂಡಲೇ 3 ಋಣಗಳು ಮನುಷ್ಯನಲ್ಲಿ ಸೇರಿಕೊಳ್ಳುತ್ತವೆ. ದೇವಋಣ, ಋಷಿ ಋಣ, ಪಿತೃಋಣಗಳನ್ನು ಮನುಷ್ಯನು ತೀರಿಸಲೇಬೇಕು. ದೇವಋಣವನ್ನು ದೇವತೆಗಳ ಪೂಜೆ, ಯಜ್ಞ, ವ್ರತಗಳ ಮೂಲಕ ತೀರಿಸಲು ಸಾಧ್ಯ. ಋಷಿ ಋಣವನ್ನು ಜ್ಞಾನ ಸಂಪಾದನೆ, ವಿದ್ಯಾಭ್ಯಾಸದ ಮೂಲಕ ತೀರಿಸಲು ಸಾಧ್ಯ. ಪಿತೃಋಣವನ್ನು ಸಂತಾನವನ್ನು ಪಡೆಯುವ, ದಾನ ಮಾಡುವುದರಿಂದ ತೀರಿಸಬಹುದು. ಇದರ ಮುಂದುವರಿಕೆಯೇ ಶ್ರಾದ್ದ ಮಾಡುವುದು, ತರ್ಪಣಗಳನ್ನು ನೀಡುವುದು. ವರ್ಷದಲ್ಲಿ 1 ದಿನ ಪಿತೃಗಳಿಗೆ ಮಾಡುವ ಶ್ರಾದ್ದ ಒಂದಾದರೆ, ಇಡೀ ವರ್ಷದಲ್ಲಿ ಒಮ್ಮೆ ಎಲ್ಲ ಪಿತೃಗಳ ತೃಪ್ತಿಗೋಸ್ಕರ ಮಾಡುವ ದಿನಗಳು ಇವೆ. ಈ ಪಕ್ಷದಲ್ಲಿ ಯಾರಿಗೆಲ್ಲ ತರ್ಪಣವನ್ನು ಕೊಡಬೇಕು, ಶ್ರಾದ್ದ ಮಾಡಬೇಕು ಎನ್ನುವುದನ್ನು ಪುರಾಣಗಳು ತಿಳಿಸುತ್ತವೆ. ಉಪಾಧ್ಯಾಯರು, ಗುರು, ಹೆಣ್ಣು ಕೊಟ್ಟ ಮಾವ, ದೊಡ್ಡಪ್ಪ, ಚಿಕ್ಕಪ್ಪ, ಆಚಾರ್ಯ, ಸೋದರ ಮಾವ, ಮಾವನ ಅಣ್ಣ, ತಮ್ಮ, ಅವರ ಮಕ್ಕಳು, ಶಿಷ್ಯ, ಯಜ್ಞ ಕರ್ಮಗಳನ್ನು ಮಾಡಿಸುವವರು, ಪೋಷಣೆ ಮಾಡಿದವರು, ತಂಗಿ, ಸಂಪತ್ತು ನೀಡಿ ಆಸರೆ ಕೊಟ್ಟವರು, ಮಗಳು, ಅಳಿಯ, ತಾಯಿಯ ತಂಗಿಯ ಮಕ್ಕಳು, ತಂದೆ ತಾಯಿ ಅಥವಾ ತಂದೆ ತಾಯಿಯ ತಂಗಿ ಇವರೆಲ್ಲರಿಗೂ ತರ್ಪಣಾದಿಗಳನ್ನು ಕೊಡಬೇಕು. ಯಾವ ಕಾಲದಲ್ಲಿ ಮಾಡಬೇಕು? ಪ್ರಾತಃ ಕಾಲದಲ್ಲಿ ದೇವರಾಧನೆ, ಪಿತೃಗಳ ಕಾರ್ಯವನ್ನು ಮಾಡಲು ಉಪಯುಕ್ತವಾದ ಕಾಲವೆಂದರೆ ಮಧ್ಯಾಹ್ನ. ಅಪರಾಹ್ನದ ನಂತರ ಪಿಂಡ ಪ್ರದಾನ ಮಾಡುವುದು ಪಿತೃಗಳ ಪ್ರೀತಿಗೆ ಕಾರಣವಾಗುತ್ತದೆ. ತರ್ಪಣವನ್ನು ಬಿಡುವ ಕ್ರಮ. ಗೋತ್ರ, ಹೆಸರು ಹಾಗೂ ಸಂಬಂಧಗಳನ್ನು ಹೇಳಿ ತರ್ಪಣವನ್ನು ಬಿಡಬೇಕು. ಯಾರು ಶ್ರಾದ್ದವನ್ನು ಮಾಡುವವರೋ ಅವರಿಗೆ ಮುಖ್ಯ ಶ್ರದ್ಧೆ. ಕಾಯೇನ ವಾಚಾ ಮನಸಾ ಒಂದೇ ಕರ್ಮವನ್ನು ಮಾಡುವುದೇ ಶ್ರದ್ಧೆ. ಇದಕ್ಕಿಂತ ಮುಖ್ಯವಾಗಿ ಮೃತ ಜೀವಗಳು ಸದ್ಗತಿ ಪಡೆಯಲಿ ಎಂಬ ದೃಢ ವಿಶ್ವಾಸ ಇರಬೇಕು. ಒಟ್ಟಿನಲ್ಲಿ ಮನುಷ್ಯರ ಬದುಕಿಗೆ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುವ, ಅವರ ಋಣವನ್ನು ತೀರಿಸುವುದು ಒಂದಾದರೆ, ಮಕ್ಕಳಿಲ್ಲದೆ ಮುಂದಿನ ಗತಿಯು ಕಷ್ಟವಾಗಲೂಬಹುದು ಅಂಥವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸದ್ಗತಿಯನ್ನು ಕೊಡುವ, ಅವರ ಕಷ್ಟವನ್ನು ನಿವಾರಿಸುವ, ಅವರಿಗೆ ಉಪಕರಿಸುವ ಮಾರ್ಗವೇ ಆಗಿದೆ. ಹಿರಿಯರು ಇದನ್ನೆಲ್ಲ ಮನಗಂಡು ವರ್ಷದಲ್ಲಿ ಅದಕ್ಕಾಗಿ ಒಂದು ಪಕ್ಷವನ್ನು ಇಟ್ಟಿದ್ದಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಮರೆಯದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.